ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SBI ಗೆ ಸಂಬಂಧಿಸಿದ ATM ಕಾರ್ಡ್ಗಳನ್ನ ನಾವು ನಮ್ಮ ಮೊಬೈಲ್ ಮೂಲಕವೇ ಮನೆಯಲ್ಲಿ ಕೂತ್ಕೊಂಡೆ ನಾವು ಬ್ಲಾಕ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೀವು SBI ಬ್ಯಾಂಕಿಗೆ ಸಂಬಂಧಿಸಿದ ATM ಕಾರ್ಡ್ ಅನ್ನ ನೀವು ಬ್ಲಾಕ್ ಮಾಡ್ಬೇಕಂದ್ರೆ ಎರಡು ರೀತಿಯಲ್ಲಿ ನೀವು ಬ್ಲಾಕ್ ಮಾಡಬಹುದು. ಒಂದು, ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಬ್ರಾಂಚ್ಗೆ ಹೋಗಿ ನೀವು ನಿಮ್ಮ ATM ಕಾರ್ಡ್ ಅನ್ನ ಬ್ಲಾಕ್ ಮಾಡಬಹುದು. ಅಥವಾ ನೀವು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕೂಡ ನಿಮ್ಮ ATM ಕಾರ್ಡ್ ಅನ್ನ ನೀವು ಬ್ಲಾಕ್ ಮಾಡಬಹುದು. ಫ್ರೆಂಡ್ಸ್, ನೀವು ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಬ್ಲಾಕ್ ಮಾಡ್ಕೋಬೇಕಂದ್ರೆ, ನೀವು ಬ್ಯಾಂಕಿಗೆ ಹೋಗಿ ಬ್ಲಾಕ್ ಮಾಡ್ಕೋಬೇಕಂದ್ರೆ ನಿಮ್ಮ ATM ಕಾರ್ಡ್ ನ ಆ ಕ್ಯಾಂಡಿಡೇಟ್ ಹೋಗ್ಬೇಕು. ಹಾಗೇನೆ ಕ್ಯಾಂಡಿಡೇಟ್ ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಇರುತ್ತಲ್ಲ, ಪಾಸ್ ಬುಕ್ ಅನ್ನ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಬ್ಲಾಕ್ ಮಾಡಂತ ಹೇಳಿದ್ರೆ ನಿಮ್ಮ ATM ಕಾರ್ಡ್ ಅನ್ನ ಬ್ಲಾಕ್ ಮಾಡಿ ಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ATM ಕಾರ್ಡ್ ಅನ್ನ ಬ್ಲಾಕ್ ಮಾಡ್ಬೇಕಂದ್ರೆ ನೀವು ಕ್ಯಾಂಡಿಡೇಟ್ ಆಗಿರ್ಬೇಕು ಫಸ್ಟ್, ಅಂದ್ರೆ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ, ಅಂದ್ರೆ ನೀವು ನಿಮ್ಮ ಬ್ಯಾಂಕಿಗೆ ಕೊಟ್ಟಿರ್ತಾರಲ್ಲ ನಿಮ್ಮ ಫೋನ್ ನಂಬರ್ ಅನ್ನ, ಅದೇ ಫೋನ್ ನಂಬರ್ ಆಗಿರ್ಬೇಕು. ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಬ್ಲಾಕ್ ಮಾಡ್ಬೇಕಂದ್ರೆ ನೀವು ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಡಿಸ್ಪ್ಲೇ ನಲ್ಲಿ ನಿಮ್ಗೆ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ನಂಬರ್ ನಿಂದ ನೀವು ಕಾಲ್ ಮಾಡಿದ್ರೆ ಕಸ್ಟಮರ್ ಕೇರ್ ಗೆ ಕನೆಕ್ಟ್ ಆಗುತ್ತೆ. ಹಾಗೇನೆ ನಾನು ಆ ಒಂದು ನಂಬರ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಈ ರೀತಿಯಾಗಿ ತುಂಬಾನೇ ಸುಲಭವಾಗಿ ನಿಮ್ಮ SBI ಗೆ ಸಂಬಂಧಿಸಿದ ATM ಕಾರ್ಡ್ ಅನ್ನ ಬ್ಲಾಕ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.